ವಿಧಾನಸಭಾ ಚುನಾವಣೆಯಲ್ಲಿ ಸರ್ ತಮಗೆ ಸೀಟ್ ಕೊಡಲಿಲ್ಲ ಅಂತೇಳಿ ರಾಜ್ಯದ ತಮ್ಮ ಪೂರ್ವ ಸಮುದಾಯ ಜನ ಬಿಜೆಪಿಯನ್ನು ಕೈ ಲೋಕಸಭಾ ಚುನಾವಣೆ ಸಮಸ್ಯೆ ಆಗಿದೆ. ಇಷ್ಟಾದರೂ ಕೂಡ ಯಾಕೆ ಬಿಜೆಪಿ ಎಚ್ಚೆತ್ತುಕೊಂಡಿಸ್ಕೊಳ್ಳೋಕೆ ತಮ್ಮ ಆಹ್ವಾನ ಮಾಡಬೇಕಾಗಿತ್ತು? ನೋಡಿ, ಭಾರತೀಯ ಜನತಾ ಪಾರ್ಟಿ ಯಾಕೆ ಎಚ್ಚೆತ್ತುಕೊಂಡಿಲ್ಲ ಅನ್ನೋಷ್ಟು ಯೋಚನೆ ಮಾಡೋಷ್ಟು ದೊಡ್ಡವ್ರು ನಾನಲ್ಲ. ಅದಕ್ಕೆ ಮತ್ತೆ ಹೇಳಿ, ಪಕ್ಷ ಕಟ್ಟೋದು ನಾನಲ್ಲ. ಅನೇಕ ಹಿರಿಯರು, ಬಾಬುರಾವ್ ದೇಶಪಾಂಡೆ ಅವರು, ಅಟಲ್ ಬಿಹಾರಿ ವಾಜಪೇಯಿ, ಅಡ್ವಾಣಿ ಅವರು, ಡಾಕ್ಟರ್ ಶ್ಯಾಮಪ್ರಸಾದ್ ಮುಖರ್ಜಿಯವರು ಪಾರ್ಟಿ ಶುರು ಮಾಡ್ತಾ ಇರೋಂಥ ಸಂದರ್ಭ ನೇರ ಯಾವುದೇ ಸ್ಥಾನಮಾನ ಯೋಚನೆ ಮಾಡಿದ್ರೆ ಕಾಶ್ಮೀರಕ್ಕೋಸ್ಕರ ಜೈಲಲ್ಲಿ ಸೇರಿ ಪ್ರಾಣ ಕೊಟ್ಟರು. RSSನಲ್ಲಿ ಪ್ರಚಾರಕರುಗಳಾಗಿ ಸಾವಿರಾರು ಜನ ಕೆಲಸ ಮಾಡ್ತಾರೆ, ಬ್ರಹ್ಮಚಾರಿಗಳಾಗಿ ಈ ದೇಶಕ್ಕೋಸ್ಕರನೇ. ಅಂಥವ್ರ ಮುಂದೆ ನನ್ನ ಪಾರ್ಟಿ ಕಟ್ಟಿದ್ದಾರೆ ಅಂತ ಅನೇಕರು ಹೇಳ್ತಾರೆ. ಅವ್ರ ವಿಶ್ವಾಸ, ಪ್ರೀತಿ ನಾನಿಲ್ಲ ಅನ್ನಲ್ಲ. ಆದರೆ ನನ್ನಂಥ ಸಾವಿರಾರು ಜನ ಶ್ರಮ ಹಾಕಿದ್ದಾರೆ. ಹಾಗಾಗಿ ಈ ಪಾರ್ಟಿ ಇವತ್ತು ಒಂದು ದೇಶಕ್ಕೆ ಒಂದು ರೂಪಕ್ಕೆ ಬಂದಿದೆ. ಆರಂಭದಲ್ಲಿ ಕುಟುಂಬ ರಾಜಕಾರಣದ ವಿರುದ್ಧ ಧ್ವನಿ ಎತ್ತಿದೆ ಸರ್ ಬಿಜೆಪಿ. ಅದೇ ಪ್ರಮುಖ ಕಾರಣಕ್ಕೆ ಹೊರಗೆ ಬರ್ಬೇಕಾದ್ರೆ ಇವತ್ತಿಗೂ ಕೂಡ ಆ ಒಂದು ಮಾತಿಗೆ ಸ್ಟ್ಯಾಂಡ್ ಆಗಿದ್ದಾರೆ ಸರ್. ನೋಡಿವರೇ, ಯಾವುದಕ್ಕೆ ಸ್ಟ್ಯಾಂಡ್ ಆಗಿದ್ದೀನಿ, ಯಾವುದಕ್ಕೆ ಸ್ಟ್ಯಾಂಡ್ ಆಗಿಲ್ಲ, ಅದೆಲ್ಲ ಗತಕಾಲ ಮುಗೀತದು. ಈಗ ಈ ದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿ ಬಂದಿದೆ. ಕರ್ನಾಟಕ ರಾಜ್ಯದಲ್ಲಿ ಸ್ವಲ್ಪ ಕುಸಿದಿದೆ. ನಾನು ಯಾರ ಕಾರಣ ಏನು ಕತೆ ನಾನು ಸೇರಿ ಎಲ್ಲಿ ಬೇರೆ ಯಾರ ಮೇಲೂ ಆಪಾದನೆ ಹಾಕಲ್ಲ. ನಾನು ಸೇರಿ ಈ ಪಾರ್ಟಿ ಒಟ್ಟಾರೆ ಕುಸಿದಿದೆ. ಇದು ಮತ್ತೆ ಉನ್ನತ ಸ್ಥಾನಕ್ಕೆ ಹೋಗೇ ಹೋಗುತ್ತೆ. ಯಾಕೆಂದರೆ ಈ ಪಾರ್ಟಿಯ ವಿಚಾರವನ್ನು, ಈ ಪಾರ್ಟಿಯ ಸಿದ್ಧಾಂತವನ್ನು ಯಾರೂ ಕೂಡ ತುಡಿಯೋಕ್ಕಾಗಲ್ಲ, ಕಸಿಯೋಕ್ಕಾಗಲ್ಲ. ಈಗ ದಿನ ನೀವು ನೋಡ್ತಾ ಇದ್ದೀರಾ. ಈಗ ಉದಾಹರಣೆ ದತ್ತಾತ್ರೇಯ ಹೊಸಬಾಳೆ ಅವರು ಸಮಾಜವಾದಿ ಅನ್ನೋಂಥ ಪದದ ಬಗ್ಗೆ ಚರ್ಚೆ ನಡೆಸ್ತಾ ಇದ್ದಾರೆ. ಅವರು ಚರ್ಚೆ ಮಾಡಿದಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಸಂವಿಧಾನದ ಬಗ್ಗೆ ಅವರಿಗೆ ಗೌರವ ಇಲ್ಲ, ಹಾಗೆ ಹೀಗೆ ಅಂತ ನಮ್ಮ ಸಂಘಟನೆಗೆ, RSSಗೆ, BJPಗೆ ಎಲ್ಲರೂ ಕೂಡ ಟೀಕೆ ಮಾಡ್ತಿದ್ದಾರೆ. ಈ ಜಾತೀಯವಾದ ಸಂವಿಧಾನದ ಬಗ್ಗೆ ಮಾತಾಡಿದ್ದು, ಈ ಅಂಶಗಳು ಯಾವಾಗ ಬಂದಿದ್ದು? ಅಂಬೇಡ್ಕರ್ ಅವರು ಸಂವಿಧಾನ ರಚನೆ ಮಾಡಿದ ಸಂದರ್ಭ ಬರಲಿಲ್ಲ. ಈ ಪದಗಳು ಬಂದಿದ್ದು ತುರ್ತು ಪರಿಸ್ಥಿತಿಯಲ್ಲಿ. ಶ್ರೀಮತಿ ಇಂದಿರಾ ಗಾಂಧಿಯವರು ಸರ್ವಾಧಿಕಾರಿಯಾಗಿ ಇದನ್ನು ಈ ಪದಗಳು ತುರುಕಿದ್ರು. ಆದರೆ ಇವತ್ತು ಮಾತಾಡ್ತಿರೋರೇನು? ಆ ತುರ್ತು ಪರಿಸ್ಥಿತಿ ವಿರುದ್ಧವಾಗಿ ಹೋರಾಟ ಮಾಡ್ಕೊಂಬಂದಂಥ ಆ ವ್ಯಕ್ತಿಗಳು ಎಂತೆಂಥವ್ರು? ಅಟಲ್ ಬಿಹಾರಿ ವಾಜಪೇಯಿ, ಲಾಲ್ ಕೃಷ್ಣ ಅದ್ವಾನಿ ಅವರು, ಜಾರ್ಜ್ ಫರ್ನಾಂಡಿಸ್ ಅವರು, ಅದೇ ರೀತಿ ಎಷ್ಟು ಹಿರಿಯರು, ಮಧು ದಂಡೇವತೆಯವರು, ಜಯಪ್ರಕಾಶ್ ನಾರಾಯಣ್ ಅವರು ಅಂಥವ್ರ ನೇತೃತ್ವದಲ್ಲಿ ಲಕ್ಷ ಜನ ಈ ದೇಶದ ತುರ್ತು ಪರಿಸ್ಥಿತಿ ವಿರುದ್ಧ ಹೋರಾಟ ಮಾಡಿ ಎರಡನೇ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಯಶಸ್ವಿ ಆದ್ವಿ ನಾವು ನಮ್ಮ ದೇಶದಲ್ಲಿ ಅನ್ನೋಂಥ ಹೆಮ್ಮೆಯಿಂದ ನಮ್ಮ ದೇಶದಲ್ಲೆಲ್ಲ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಈ ಎಲ್ಲ ಪದಗಳನ್ನು ತಂದು ಇದಕ್ಕೆ ಸಂವಿಧಾನದ ಬಗ್ಗೆನೇ ಇವರು ಗೌರವ ಇಲ್ಲ, ಇವರಿನ್ನು ಮನು ಸ್ಮೃತಿ ಲೆಕ್ಕದಲ್ಲೇ ಹೋಗ್ತಾ ಇದ್ದಾರೆ, ಈ ಮಾತುಗಳೆಲ್ಲ ಆಡ್ತಿದ್ದಾರೆ. ಯಾರೋ ಟೀಕೆ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ನಾನು ಯಾವುದೇ ಕಾರಣಕ್ಕೂ ನಾನು ಉತ್ತರ ಕೊಡಲ್ಲ. ಈ ಪಕ್ಷ ಕರ್ನಾಟಕ ರಾಜ್ಯದಲ್ಲೂ ಕೂಡ ಸರಿ ಹೋಗುತ್ತೆ, ಈ ನಂಬಿಕೆ ನನಗಿದೆ.